ಮಹಿಳೆಯರ ಕಣ್ಣೀರು ಒರೆಸಲು ಸಿದ್ಧವಾದ ಸುವೇಂದು ಸರ್ಕಾರ. ದೌರ್ಜನ್ಯ ತಪ್ಪಿಸಲು ಬೀದಿಗಿಳಿದಿದೆ ದುರ್ಗಾ ವಾಹಿನಿ. ಇನ್ನು ಮುಂದೆ 24 ಗಂಟೆಯೂ ಸಿಗಲಿದೆ ಮಹಿಳಾ ಪೊಲೀಸರ ಸೇವೆ. ಅದು ಮಮತಾ ಬ್ಯಾನರ್ಜಿ ಆಡಳಿತದ ಪಶ್ಚಿಮ ಬಂಗಾಳ. ಆಡಳಿತಾರೂಢ ಟಿಎಂಸಿ ಗೂಂಡಾಗಳ ದಬ್ಬಾಳಿಕೆ ಮಿತಿಮೀರಿದ್ದ ಕಾಲ. ಸಂದೇಶ್ ಖಾಲಿ ಇರಲಿ, ಇತರ ಯಾವುದೇ ಪ್ರದೇಶ ಇರಲಿ, ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದ್ದ ಕಾಲ. ಆದರೆ ಈಗ ಕಾಲ ಬದಲಾಗಿದೆ. ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ದೌರ್ಜನ್ಯ ನಡೆಸಿದ ಗೂಂಡಾಗಳು ಒಬ್ಬೊಬ್ಬರಾಗಿ ಜೈಲಿಗೆ ಹೋಗ್ತಿದ್ದಾರೆ. ಇದೆಲ್ಲ ಓಕೆ, ಇನ್ನು ಮುಂದೆ ಹೇಗೆ? ಮಹಿಳೆಯರು ಸುರಕ್ಷಿತವಾಗಿರ್ತಾರಾ? ಈ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಪಶ್ಚಿಮ ಬಂಗಾಳದ ರಾಜಕೀಯ ಅಖಾಡದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಅಂದು ದೌರ್ಜನ್ಯಗಳ ವಿರುದ್ಧ ಸಿಡಿದೆದ್ದ ಮಹಿಳೆಯರ ಪ್ರತಿಭಟನೆ ಇಂದು ಸರ್ಕಾರದ ನಿರ್ಣಾಯಕ ಹೆಜ್ಜೆಗೆ ಸಾಕ್ಷಿಯಾಗುತ್ತಿದೆ. ಇದರ ಪರಿಣಾಮವಾಗಿ ಈಗ ಕಾರ್ಯಾಚರಣೆಗೆ ಇಳಿದಿದೆ ದುರ್ಗಾ ವಾಹಿನಿ. ಅಧಿಕಾರಕ್ಕೆ ಬರುತ್ತಲೇ ಸುವೇಂದು ಅಧಿಕಾರಿ ಕೊಟ್ಟ ಮೊದಲ ಆಶ್ವಾಸನೆಯೆಂದರೆ ಅದು ಮಹಿಳಾ ಸುರಕ್ಷತೆ. ಅವರ ಸರ್ಕಾರ ಇದಕ್ಕಾಗಿ ದುರ್ಗಾ ಸುರಕ್ಷಾ ಸ್ಕ್ವಾಡ್ ಅಥವಾ ದುರ್ಗಾ ವಾಹಿನಿಯನ್ನು ಅಖಾಡಕ್ಕಿಳಿಸಿದೆ. ರಾಜ್ಯದ ಪ್ರತಿ ಜಿಲ್ಲೆ, ಪ್ರತಿ ಪೊಲೀಸ್ ಠಾಣೆಯಲ್ಲೂ ಇನ್ನು ಮಹಿಳೆಯರಿಗೆ ಸಿಗಲಿದೆ ರಕ್ಷಾ ಕವಚ. মহিলাদের জন্য মহকুমা ভিত্তিক একটি থানা, তাদের সুরক্ষার জন্য দুর্গা স্কোয়াড অফিসারদের দিয়ে বানানো, আর কনস্টেবল জওয়ানদের দিয়ে, মহিলা পুলিশ কর্মীদের দিয়ে দুটি ব্যাটালিয়ন বানানোর কথা আমরা ঘোষণা করেছি, যেটা আপনারা কিছুদিনের মধ্যেই দেখতে পাবেন, কারণ আমরা পুজোর আগে 16,000 নতুন কনস্টেবলকে রাস্তায় নামাচ্ছি. ಏನೇನು ಮಾಡಲಿದೆ ದುರ್ಗಾ ವಾಹಿನಿ? ಶಾಲೆ ಕಾಲೇಜುಗಳಲ್ಲಿ ಪುಂಡರ ಮೇಲೆ ನಿಗಾ. ಎಸ್, ಹಿಂದಿನ ಟಿಎಂಸಿ ಅವಧಿಯಲ್ಲಿ ಕಾಲೇಜುಗಳು ಹೇಗೆ ಟಿಎಂಸಿ ಗೂಂಡಾಗಳ ಅಡ್ಡೆಯಾಗಿತ್ತು ಅನ್ನೋದನ್ನು ನೀವು ನೋಡಿದ್ದೀರಿ. ಕ್ಯಾಂಪಸ್ನಲ್ಲೇ ಬೆಡ್ರೂಮ್ ಇದ್ದಂತಹ ಘಟನೆಯನ್ನು ನಾವು ನಿಮಗೆ ತೋರಿಸಿದ್ವಿ. ಅಂತಹ ಸನ್ನಿವೇಶ ಮತ್ತೆ ಸೃಷ್ಟಿಯಾಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ವಿದ್ಯಾರ್ಥಿನಿಯರನ್ನು ಪುಂಡರಿಂದ ರಕ್ಷಿಸಲು ದುರ್ಗಾ ವಾಹಿನಿ ವಿಶೇಷ ತರಬೇತಿ ಪಡೆದಿದೆ. ಇವರ ಕೆಲಸ ಸ್ಪಷ್ಟ: ಶಾಲೆ, ಕಾಲೇಜು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ಕಣ್ಣಿಡುವುದು. ಯಾವುದೇ ದೂರು ಬಂದರೂ ತಕ್ಷಣದ ಕ್ರಮ. ಇನ್ನು 24 ಗಂಟೆಯೂ ಮಹಿಳಾ ಹೆಲ್ಪ್ ಡೆಸ್ಕ್ ಸೇವೆಯೂ ಲಭ್ಯವಿರುತ್ತದೆ. ಸಂಕಷ್ಟದ ಸ್ಥಿತಿಯಲ್ಲಿ 112. ಸಂದೇಶ್ ಖಾಲಿಯಲ್ಲಿ ನಡೆದ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಇನ್ನೂ ಹಸಿರಾಗಿಯೇ ಇವೆ. ಅಂಥ ಸಂಕಷ್ಟದ ಸ್ಥಿತಿ ಎದುರಾದಲ್ಲಿ ಇನ್ನು 112 ಸೇವೆಗೆ ಕರೆ ಮಾಡಿದರೆ ಸಾಕು, ದುರ್ಗಾ ವಾಹಿನಿ ಅಲ್ಲಿಗೆ ಹಾಜರಾಗುತ್ತೆ. ಕರೆ ಮಾಡಿದ 5 ನಿಮಿಷಗಳಲ್ಲಿ ಪೊಲೀಸರು ನಿಮ್ಮ ಸ್ಥಳದಲ್ಲಿರುತ್ತಾರೆ. ಇದು ಸರ್ಕಾರದ ಹೊಸ ಸಂಕಲ್ಪ. ದಿನದ 24 ಗಂಟೆಗಳು ಸೇವೆಗೆ ಸಿದ್ಧ. ಈ ವಿಶೇಷ ತಂಡವು ಎಲ್ಲಾ ಜಿಲ್ಲೆಗಳು ಮತ್ತು ಪೊಲೀಸ್ ಕಮಿಷನರ್ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಲ್ಲದೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಹೆಲ್ಪ್ ಡೆಸ್ಕ್ ಸ್ಥಾಪಿಸಲಾಗಿದೆ. ಅಲ್ಲಿ ಇನ್ನು ಮುಂದೆ 24 ಗಂಟೆಯೂ ಮಹಿಳಾ ಅಧಿಕಾರಿಗಳು ಲಭ್ಯವಿರುತ್ತಾರೆ. ಟಿಎಂಸಿ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆಯ ಅಲೆ ಎದ್ದಿತ್ತು.
ಆ ಅಸಮಾಧಾನಕ್ಕೆ ಈಗ ಸೂಕ್ತ ಕಾನೂನು ಉತ್ತರ ಸಿರುತ್ತಿದೆ. ಗೂಂಡಾಗಿರಿ ಮಾಡುವವರಿಗೆ, ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡುವವರಿಗೆ ಇನ್ನು ಕಠಿಣ ಶಿಕ್ಷೆ ಖಂಡಿತ ಎನ್ನುವಂಥ ಆಶಾಭಾವನೆ ಮೂಡುತ್ತಿದೆ. ಬದಲಾವಣೆ ಅಂದ್ರೆ ಇದೇ ಅಲ್ವಾ?